ಗಂಭೀರ. ಕಾಳವೇ ಆಳುವ ಮೊದಲು ಕಾಳವು ತಲೆಬಾಗಿದ ಒಂದು ಪವಿತ್ರ ಭೂಮಿಯಿತ್ತು. ಅದೇ ಅವಂತಿಕ, ಇಂದಿನ ಉಜ್ಜಯಿನಿ. ಅಲ್ಲಿ ಅವತರಿಸಿದ ಶಿವನು ಕೇವಲ ದೇವನಲ್ಲ, ಅವನೇ ಮಹಾಕಾಲ. ಕಾಲವೇ ತಲೆಬಾಗುವುದು, ಕಾಲಕ್ಕೆ ಸಿಗದವನು. ಬಹಳ ಹಿಂದೆ ಉಜ್ಜಯಿನಿಯನ್ನು ಅವಂತಿಕ ಎಂದು ಕರೆಯಲಾಗುತ್ತಿತ್ತು. ಅದು ಸಂಪೂರ್ಣವಾಗಿ ಧರ್ಮ ಮತ್ತು ಭಕ್ತಿಯಿಂದ ತುಂಬಿದ್ದ ಪವಿತ್ರ ನಗರವಾಗಿತ್ತು. ನಗರದ ಪ್ರತಿಯೊಂದು ಬೀದಿಯಲ್ಲೂ ವೇದ ಮಂತ್ರಗಳ ಪ್ರತಿಧ್ವನಿ, ಪ್ರತಿಯೊಂದು ಉಸಿರಲ್ಲೂ ಶಿವನ ನಾಮ. ಅಲ್ಲೊಬ್ಬ ಮಹಾನ್ ಬ್ರಾಹ್ಮಣನಿದ್ದನು, ವೇದಪ್ರಿಯ. ಅವನು ತನ್ನ 4 ಪುತ್ರರೊಂದಿಗೆ ಯಾಗಯಜ್ಞಗಳನ್ನು ಮಾಡಿ ವೇದ ಮಂತ್ರಗಳಿಂದ ನಗರವನ್ನು ಸದಾ ಶ್ರೇಷ್ಠವಾಗಿರಿಸಿದ್ದ. ಆದರೆ ಪಾವಿತ್ರ್ಯವು ಅಸುರರ ಅಸೂಯೆಯನ್ನು ಹುಟ್ಟಿಸುತ್ತದೆ. ಅವಂತಿಕೆಗೆ ಸಮೀಪದ ರತ್ನಮಾಲಾ ಪರ್ವತದಲ್ಲಿ ಒಬ್ಬ ಭಯಾನಕ ರಾಕ್ಷಸ ವಾಸಿಸುತ್ತಿದ್ದನು. ಅವನ ಹೆಸರು ದುಷಣ. ಅವಂತಿಕೆಯ ದಿವ್ಯತೆ ಅವನ ಮನಸ್ಸಿಗೆ ಬೆಂಕಿಯಾಯಿತು. ಅವನ ಗುರಿ ರಾಜ್ಯವಲ್ಲ, ಸಂಪತ್ತಲ್ಲ, ಜನರ ಭಕ್ತಿಯ ನಾಶ. ಜನರ ಭಕ್ತಿಯನ್ನು ಅಳಿಸಿ ಅವನೇ ದೇವನಾಗುವ ಆಶಯ. ತನ್ನ ಆಶಯವನ್ನು ಪೂರ್ಣವಾಗಿಸಲು ದುಷಣನು ಬ್ರಹ್ಮದೇವರಿಗೆ ಭಯಾನಕ ತಪಸ್ಸು ಮಾಡಿದನು. ಸಹಸ್ರ ವರ್ಷಗಳ ಕಾಲ ಅಚಲವಾಗಿ ನಿಂತು ಕ್ರೋಧ ಮತ್ತು ಅಹಂಕಾರದಿಂದ ತಪಸ್ಸು ಮಾಡಿದನು. ಸೃಷ್ಟಿಯ ನಿಯಮಕ್ಕೆ ಬಂಧಿತನಾದ ಬ್ರಹ್ಮನು ದುಷಣನಿಗೆ ವರವನ್ನು ನೀಡಿದನು. ಆ ವರದಿಂದ ದುಷಣನು ಬಹುತೇಕ ಅಜೇಯನಾದನು. ಆದರೆ ಬ್ರಹ್ಮನು ಅವನಿಗೆ ವರದ ನಂತರ ಎಚ್ಚರ ನೀಡಿದ್ದರು, ಶಿವಭಕ್ತರ ಬಗ್ಗೆ ಎಚ್ಚರವಿರಲಿ ಎಂದು. ಆದರೆ ದುಷಣನು ಅಜೇಯ ಎಂಬ ಅಹಂಕಾರದಿಂದ ಅಮಾಯಕ ಜನರ ಮೇಲೆ ಅತ್ಯಾಚಾರ ಮಾಡಲು ಮುಂದಾದನು. ಆ ವರವನ್ನು ಪಡೆದ ದೂಷಣನು ಅವಂತಿಕೆಯನ್ನು ನರಕವಾಗಿಸಿದನು. ದೇವಾಲಯಗಳು ಧ್ವಂಸವಾಯಿತು, ಋಷಿಮುನಿಗಳು ಹತ್ಯೆಯಾದರು. ಭಕ್ತರಿಗೆ ಬೆದರಿಕೆ, ಶಿವನ ಪೂಜೆ ನಿಲ್ಲಿಸಿ ಎಂದು ದೂಷಣನು ಘೋಷಿಸಿದನು. ನಗರವೆಲ್ಲ ಭಯದಲ್ಲಿ ಮುಳುಗಿದಾಗ ವೇದಪ್ರಿಯ ಮತ್ತು ಅವನ 4 ಪುತ್ರರು ಮಾತ್ರ ಶಾಂತವಾಗಿದ್ದರು. ಅವರು ದೇವಾಲಯದೊಳಗೆ ಯಾರಿಗೂ ತಿಳಿಯದ ಹಾಗೆ ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸುತ್ತಾ ಧ್ಯಾನದಲ್ಲಿ ಮುಳುಗಿದ್ದರು. ದೂಷಣನ ಸೇನೆಗೆ ವಿಷಯ ತಿಳಿದು ಬಂದು ದೇವಾಲಯದ ಬಾಗಿಲು ಒಡೆದರು ಹಾಗೂ ಪೂಜೆ ನಿಲ್ಲಿಸಲು ಆದೇಶ ನೀಡಿದರು. ಆದರೆ ವೇದಪ್ರಿಯ ಮತ್ತು ಅವನ 4 ಪುತ್ರರು ಅವರಿಗೆ ಭಯಪಡಲಿಲ್ಲ, ಪೂಜೆ ನಿಲ್ಲಿಸಲಿಲ್ಲ. ಒಂದು ಮಂತ್ರವೂ ನಿಂತಿಲ್ಲ, ಒಂದು ಕಣ್ಣು ಕೂಡ ತೆರೆಯಲಿಲ್ಲ. ಆಗ ದೂಷಣನು ತಾನೇ ಮುಂದೆ ಬಂದು ಅವರನ್ನು ಹತ್ಯೆ ಮಾಡಲು ಮುಂದಾದನು. ಆಗಲೂ ಅವರ ಮಂತ್ರ, ಪೂಜೆ, ಅಚಲ ಭಕ್ತಿ ನಿಲ್ಲಲಿಲ್ಲ. ಆ ಅಚಲ ಭಕ್ತಿ, ಆ ಸಂಪೂರ್ಣ ಶರಣಾಗತಿ ಕಾಲವನ್ನೇ ಕಂಪಿಸಿತು. ಕೈಲಾಸದಲ್ಲಿ ಧ್ಯಾನದಲ್ಲಿದ್ದ ಶಿವನ ಕಣ್ಣು ತೆರೆಯಿತು. ಅವಂತಿಕೆಯ ಭೂಮಿ ಕಂಪಿಸಿತು. ಭೂಮಿಯ ಒಳಗಿಂದ ಶಿವನು ಹೊರಬಂದನು. ಈ ಬಾರಿ ಯೋಗಿಯ ರೂಪದಲ್ಲಲ್ಲ, ಮಹಾಕಾಲನಾಗಿ. ಕಾಲದಂತೆ ಗಂಭೀರ, ಮರಣವನ್ನೇ ಆಳುವ ರೂಪ. ಯಮನಿಗೂ ಭಯ ಹುಟ್ಟಿಸುವ ದೇವನು ಮಹಾಕಾಲ. ದೂಷಣನು ಅನ್ನ ಸಂಪೂರ್ಣ ಶಕ್ತಿಯಿಂದ ದಾಳಿ ಮಾಡಿದನು. ಆದರೆ ಕಾಲವೇ ನಿಂತಿತು. ಮಹಾಕಾಲನಿಗೆ ಅಸ್ತ್ರವೇ ಬೇಕಾಗಲಿಲ್ಲ, ಒಂದು ಗರ್ಜನೆ ಸಾಕಾಯಿತು. ದುಷಣನ ಬೂದಿಯನ್ನು ಶಿವನು ಧರಿಸಿದನು. ದೇವತೆಗಳು ತಲೆಬಾಗಿದರು. ನಗರವು ಶಾಂತವಾಯಿತು. ಜನರು ಬೇಡಿಕೊಂಡರು, ಮಹಾದೇವ, ಇಲ್ಲಿ ಶಾಶ್ವತವಾಗಿ ನೆಲೆಸಿರಿ. ಶಿವನು ಹೇಳಿದರು, ನಾನು ಇಲ್ಲಿ ಮಹಾಕಾಳೇಶ್ವರನಾಗಿ ನೆಲೆಸುವೆ. ಕಾಲದ ಅಧಿಪತಿಯಾಗಿ, ಮರಣದಿಂದ ರಕ್ಷಿಸುವ ರಕ್ಷಕರಾಗಿ. ಇಂದಿಗೂ ಮಹಾಕಾಳನಿಗೆ ಅದಕ್ಕಾಗಿ ಭಸ್ಮದಿಂದ ಪೂಜೆ ನಡೆಯುತ್ತದೆ. ಎಲ್ಲವೂ ಭಸ್ಮವಾಗುತ್ತದೆ, ಆದರೆ ಶಿವ ಮಾತ್ರ ಶಾಶ್ವತ. ಹರ ಹರ ಮಹಾದೇವ, ಜೈ ಮಹಾಕಾಲ. ಎಲ್ಲರೂ ಹೇಳಿ ಜೈ ಮಹಾಕಾಲ. ಭಕ್ತಿಯಿಂದ ಜೈ ಮಹಾಕಾಲ ಎಂದು ಕಮೆಂಟ್ ಮಾಡಿ. ಈ ಭಕ್ತಿ ಕಥೆಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.